ಹಲೋ ಗೈಸ್, ಚಿಕ್ಕ ಚಪಾತಿ ಮಾಡಿಕೊಟ್ರು ಒಂದೇ ತಿನ್ನೋದು, ದೊಡ್ಡ ಚಪಾತಿ ಮಾಡಿಕೊಟ್ರು ಒಂದೇ ತಿನ್ನೋದು. ಇವತ್ತು ಹೊಂಚ್ತಿದ್ವಲ್ಲ ಆ್ಯನ್ಯುವಲ್ ಡೇ ಬಂದರೆ ಫುಲ್ ಟೈಮ್ ಡೇ ಎತ್ತಿಟ್ಬಿಡ್ತಾ ಇದ್ದೆ. ಮನೆಯವ್ರು ಅವರು ಮಗಳ ಗೊತ್ತಾಗಲ್ಲ, ಅದು ಡೌಟು. ಹೆಂಡತಿ ಬಂದು ಮೊಮ್ಮಗಳು ಇವಾಗ ಹುಟ್ಟಿಯವಳೇನೋ ಅನ್ನೋ ಥರ ಇದ್ದಾಳೆ ಅಂತ ಅಂದ್ಬಿಡ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ರೆಡಿ ಆಗಿದ್ದೀನಿ, ಭವಿಷ್ಯನ ಕಾಲೇಜಿಗೆ ಬಿಟ್ಟು ಬರಬೇಕು. ಹಾಗೆ ಪ್ರಸಾದ ಇಟ್ಕೊಂಡು ರಾಘವೇಂದ್ರ ಸ್ವಾಮಿದು ಪ್ರಸಾದ ತೊಗೊಂಡು ಹೋಗಿ ನಮ್ಮ ಗಾಯತ್ರಿ ಅಕ್ಕ ಅಂದರೆ ರಕ್ಷಿತಾ ಮನೆಗೆ ಕೊಟ್ಟು, ಆಮೇಲೆ ನಮ್ಮ ರಮೇಶ್ ಬಾವನ್ ಮನೆಗೆ ಕೊಟ್ಟು ಬರಬೇಕು ಗಾಯ್ಸ್. ಆನ್ ದ ವೇ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ, ನಮ್ಮ ಭವಿಷ್ಯ ಅವರ ಡ್ಯಾನ್ಸ್ ಕ್ಲಾಸ್ದು ಜರ್ಸಿ ಹಾಕ್ಕೊಂಡಿದ್ದಾಳೆ. ಲೈಟ್ ಆಫ್ ಮಾಡಬೇಕು. ಭವಿಷ್ಯ 24. ಸೊ ಇವಾಗ ಹೋಗೋಣ ಗೈಸ್. ಇವಾಗ ತಾನೇ ಹೋಗಿ ವಾಪಸ್ಸು ಬಂದಾಯಿತು. ನಮ್ಮ ಭವಿಷ್ಯನ ಕಾಲೇಜಿಗೆ ಬಿಟ್ಟೆ. ಅದಾದಮೇಲೆ ನಾಗರಾಜ್ ಭವನ್ ಮನೆಗೆ ಮತ್ತು ರಮೇಶ್ ಭವನ್ ಮನೆಗೆ ಪ್ರಸಾದ ಕೊಟ್ಬಿಟ್ಟು ಇವಾಗ ಬಂದಿದ್ದೀನಿ ಗೈಸ್. ಆ್ಯಂಡ್ ಇವಾಗ 9 ಕಾಲಾಗಿದೆ. ಇವಾಗ ನಮ್ಮ ಯಜಮಾನ್ರಿಗೆ ನನಗೆ ಟಿಫನ್ ರೆಡಿ ಮಾಡಬೇಕು, ಏನಾದ್ರು ಮಾಡಬೇಕು. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಒಂದೊಂದು ಸರಿ. ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಅನಿಸ್ತಿದೆ ನನಗೆ ಟೊಮೆಟೊ ಬಾತ್ ತಿಂದು. ಸೊ ದಟ್ಸ್ ವೈ ಗೈಸ್. ಇವಾಗ ನಮ್ಮ ಯಜಮಾನ್ ನಮ್ಮ ಭವಿಷ್ಯ ಏನೋ ಆರ್ಡರ್ ಮಾಡಿಲ್ಲಂತೆ. ಸೊ ಅದು ಬಂದಿದೆ, ಕೆಳಗಡೆ ಹೋಗಿ ತೊಗೋಬೇಕು ಗೈಸ್. ಹಣ ಬಂದಿದೆ ಗೈಸ್, ಏನು ಅಂತ ಗೊತ್ತಿಲ್ಲ, ನೋಡೋಣ. ಇವಳು ಏನೇನೋ ಆರ್ಡರ್ ಮಾಡ್ತಿದ್ದಾಳೆ ಈ ನಡುವೆ, ಕಾಲೇಜ್ದು ಅದಿದೆ ಇದಿದೆ ಅಂತ. ಸೊ ಎರಡೆರಡು ಪ್ಯಾಕೆಟಲ್ಲಿ ಭದ್ರ ಮಾಡಿಬಿಟ್ಟು ಕಳಿಸಿದ್ದಾರೆ. ಓ ಅದೇ ಗೈಸ್, ಜೀನ್ಸ್ಗೆ ಹಾಕೋತಾರಲ್ಲ ಇಲ್ಲಿಂದ ಬೆಲ್ಟು, ಅದೇನೋ ಅದೇ ನಮ್ಮ ಭವಿಷ್ಯನ ಡಾನ್ಸ್ ಇದೆ, ಅದಕ್ಕೆ ಬೇಕಾಗಿರೋ ಅಂಥದ್ದು ಇದು. ಅದಕ್ಕೆ ಆರ್ಡರ್ ಮಾಡಿ ತೊಗೊಂಡಿದ್ದಾಳೆ ಗೈಸ್. ಇದಕ್ಕೆ ಎಷ್ಟಾಯಿತು ಬಂದರೆ 200 rupees, 203 ಗೈಸ್. ಇವಾಗ ಆಲ್ರೆಡಿ ಸಾಯಂಕಾಲ 7 ಗಂಟೆ ಆಗಿದೆ. ಭವಿಷ್ಯಂದು ಇವತ್ತು ಸ್ವಲ್ಪ ಲೇಟ್ ತನಕ ಇರುತ್ತೆ ಡಾನ್ಸು ಅಂತ ಹೇಳಿದ್ಲು. ಸೊ 7 ಗಂಟೆಗೆ ಮನೆ ಬಿಡು ಅಂತ ಹೇಳಿದ್ಲು. ಆಲ್ರೆಡಿ 7:05 ಆಗೋಗ್ಬಿಟ್ಟಿದೆ. ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಸೊ ಆದ್ದರಿಂದ ಬೆಳಗ್ಗೆಯಿಂದ ಬ್ಲಾಗು ಮಾಡೋಕ್ಕಾಗಲಿಲ್ಲ. ವಿಡಿಯೋ ಎಡಿಟ್ ಮಾಡಿಕೊಂಡು ಅದು ಇದು ಕೆಲಸ ಮಾಡಿಕೊಂಡು ಮಧ್ಯಾಹ್ನ ನಿದ್ದೆ ಬರುತ್ತೆ ನನಗೆ. ನಿದ್ದೆ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಬಿಟ್ಟಿದ್ದೀನಿ. ಇವಾಗ ಹೋಗಿ ಅವಳನ್ನ ಕರ್ಕೊಂಡ್ಬಿಡ್ಬೇಕು. ಆ್ಯಂಡ್ ನಮ್ಮ ಯಜಮಾನ್ರು ಆಮೇಲೆ ಬರ್ತಾರಲ್ಲ, ಆವಾಗ ಸ್ವಲ್ಪ ಹೊರಗಡೆ ಹೋಗಬೇಕು, ಏನೋ ಒಂದು ಕೆಲಸ ಇದೆ. ಆ್ಯಂಡ್ ಕಾಫಿ ಕೊಡಿಸ್ತೀನಿ ಅಂದಿದ್ದಾರೆ, ಅದಕ್ಕೋಸ್ಕರ ಹೋಗ್ತೀವಿ. ಏನು ತೊಗೊಳ್ಳಿಲ್ಲ ಅಂದರೆ ನಾನು ಕಾಫಿ ಕೊಡಿಸ್ತೀನಿ ಅಂದರೆ ಪಟ್ಟಂತ ಹೋಗ್ಬಿಡ್ತೀನಿ. ಸೊ ನಾನು ಮಂತ್ರಾಲಯದಲ್ಲಿ ಇದ್ದಾಗ ನಮ್ಮ ಬೆಂಗಳೂರಿನ ಫಿಲ್ಟರ್ ಕಾಫಿ ತುಂಬ ಮಿಸ್ ಮಾಡಿದೆ ಗೈಸ್. ಇವತ್ತು ಸದ್ಯಕ್ಕೆ ನಮ್ಮ ಭವಿಷ್ಯನ ಮಿಸ್ ಮಾಡ್ತಾಯಿದ್ದೀನಿ, ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ನೋಡಿ ಗೈಸ್, ನಿಮ್ಮ ಭವಿಷ್ಯ ಬರ್ತಿದ್ದಾಳೆ. ಹಿಂದ್ಗಡೆ ಇರೋರಿಗೆ ಅಲ್ಲ, ಹಿಂದ್ಗಡೆ ಇರೋ ಇದು ಆಯಿತಾ ಡ್ಯಾನ್ಸು ಎಲ್ಲ ಆಯಿತು. ಪ್ಯಾಂಟ್ ತರಿಸ್ಕೊಂಡೆ, ಹಾಕ್ಕೊಂಡೇ ಇಲ್ಲ ನಾನು ಕೊಟ್ಟಿದ್ದು. ಅದು ಬೇಡ, ಅದಕ್ಕೆ ಟರ್ನ್ ಮಾಡಿಬಿಡ್ತೀನಿ ಗೈಸ್. ಭವಿಷ್ಯನ ಆಲ್ರೆಡಿ ಕಾಲೇಜಿಂದ ಕರ್ಕೊಂಡು ಬಂದಾಯಿತು ಮನೆಗೆ. ಚಪಾತಿ ಮಾಡಿಕೊಡೋಣ ಅಂತ ಅವಳಿಗೆ. ಸೊ ಒಂದು ದೊಡ್ಡ ಚಪಾತಿ ಮಾಡಿಬಿಟ್ಟಿದ್ದೀನಿ. ಏನಕ್ಕೆ ದೊಡ್ಡ ಚಪಾತಿ ಮಾಡೋದು ಅಂದರೆ ಅವಳು ತಿನ್ನೋದೇ ಒಂದು ಚಪಾತಿ ಗೈಸ್. ಅದಕ್ಕೆ ಚಿಕ್ಕ ಚಪಾತಿ ಮಾಡಿಕೊಟ್ರು ಒಂದೇ ತಿನ್ನೋದು, ದೊಡ್ಡ ಚಪಾತಿ ಮಾಡಿಕೊಟ್ರು ಒಂದೇ ತಿನ್ನೋದು. ಅದಕ್ಕೆ ದೊಡ್ಡ ಚಪಾತಿ ಮಾಡಿಕೊಟ್ಬಿಡೋದು ಗೈಸ್. ತಗೋ
ಜುಟ್ಟು ನೋಡಿ ಹಿಂಗೆ ಹಾಕ್ಕೊಂಡ್ರೆ ಆಮೇಲೆ ಬಂದಾದ್ಮೇಲೆ ಹಿಂಗಿರುತ್ತೆ ಜುಟ್ಟು. ಎತ್ಕೋ. ಅದೆಲ್ಲ ತೋರಿಸ್ಬಾರ್ದು. ನಾನು ತೋರ್ಸಾಯ್ತು. ಅಮ್ಮ ತೋರಿಸ್ಬೇಡ. ತೋರಿಸ್ತೀನಿ. ಎತ್ಕೋ. ಅದರಲ್ಲೇನಿದೆ. ನಾನು ಒಂದು ಪುಟಾಣಿ ಚಪಾತಿ ತಿನ್ಬೇಕು ಅನ್ನಿಸ್ತಿದೆ ಗೈಸ್. ಆದರೆ ನಂದು ಚಪಾತಿ ತುಂಬ ಪುಟ್ಟದು ಚಪಾತಿ ಆ್ಯಂಡ್ ತೆಳ್ಳಗೆ ಮಾಡ್ಕೊಂಡ್ಬಿಡ್ತೀನಿ. ಇನ್ ಕೇಸ್ ನನಗೆ ರಾತ್ರಿ ಇವತ್ತು ತಿನ್ನಬೇಕು ಅಂತ ಅನಿಸಿದ್ರೆ. ನಾರ್ಮಲಿ ಅನಿಸೋದಿಲ್ಲ ತಿನ್ನಬೇಕು ಅಂತ, ಬಟ್ ಇವತ್ತು ಅನ್ನಿಸ್ತಾ ಇದೆ. ಸೊ ತೆಳ್ಳಗಿರೋದು ಒಂದು ಚಿಕ್ಕ ಚಪಾತಿ ಮಾಡ್ಕೊಂಡಿದ್ದೀನಿ ಗೈಸ್. ಇವಾಗ ಸಡನ್ನಾಗೆ ನಮ್ಮ ಭವಿಷ್ಯನಿಗೆ ಶೂಸ್ ತೊಗೊಬರೋದಕ್ಕೆ ಹೋಗ್ಬೇಕಂತೆ. ಬಾಟದು ಅವಳು ಡ್ಯಾನ್ಸಿಗೆ ಬೇಕಾಗಿರೋದು, ಅದಕ್ಕೆ ಅದಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಗೈಸ್. ರೆಡ್ ಇದು ಮರೂನ್ ಭವಿಷ್ಯ ಬೇಕು ಅಂತಿದ್ದೆ. ಇಲ್ಲ ರೆಡ್ ಬೇಡ, ಅದಕ್ಕೇನೆ ರಕ್ಷಿತಕ್ಕಂದು ರಿಟರ್ನ್ ಮಾಡ್ಬೇಕು, ರಂಜಿತಕ್ಕದ್ದು. ಈಗ ಹೊರಗಡೆ ಹೋಗಿ ಅವಳ್ದು ಏನಿದೆಯೋ ಕೊಡಿಸ್ಕೊಂಬರ್ಬೇಕು. ಇವಳ್ದು ಡಾನ್ಸ್ದಂತೂ ನೆವರ್ ಎಂಡಿಂಗ್ ಡಿಮಾಂಡ್ಸ್ ಆಗಿ ಹೋಗ್ಬಿಟ್ಟಿದೆ. ಡಾನ್ಸು ಕಾಲೇಜ್ದು ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ ಗೈಸ್. ಎಷ್ಟೊಂದು ಥರದ್ದು ಏನೇನೋ ಐಟಮ್ ಹೇಳ್ತಾರೆ, ಇದು ಬೇಕು ಅದು ಬೇಕು ಅಂತ. ಒಳ್ಳೆ ಸ್ಕೂಲ್ ಮಕ್ಕಳಿಗೆ ಹೊಂಚ್ತಿದ್ವಲ್ಲ ಆ್ಯನ್ವಲ್ ಡೇಗೆ ಬಂದರೆ, ಹಾಗೆ ಆಗೋಗ್ಬಿಟ್ಟಿದೆ. ಹೆಲ್ಮೆಟ್ ಹಾಕೋ, ಹೆಲ್ಮೆಟ್. ಗೈಸ್ ನೋಡಿ, ಕಾಲೇಜಿಗೆ ಬಂದ್ಬಿಟ್ಟು ಇವಾಗ ಅವಳು ಸ್ಕೂಲ್ ಶೂಸ್ ತೊಗೋತಾ ಇದ್ದಾಳೆ. ಅವಳು ಡ್ಯಾನ್ಸ್ ಕ್ಲಾಸ್ಗೆ ಅಲ್ಲ, ಡ್ಯಾನ್ಸ್ ಕಾಂಪಿಟೇಷನ್ಗೆ ಬೇಕಂತೆ ಈ ಶೂಸು. ಹಿಂಗೆ ಡ್ಯಾನ್ಸ್ ಕಾಂಪಿಟೇಷನಿಗೆ ಬೇಕಾಗಿತ್ತು ಅಂತ ನಂಗೆ ಫಸ್ಟೇ ಹೇಳಿದ್ದೆ. ಸ್ಕೂಲ್ ಟೈಮ್ದೇ ಎತ್ತಿಟ್ಬಿಡ್ತಾ ಇದ್ದೆ. ಸೈಜ್ ಓಕೆ. ನಿಮ್ಮ ಯಜಮಾನರು ಬಂದರು. ಗೈಸ್ ಇವಾಗ ಮನೆಗೆ ಬಂದ್ವಿ. ನನಗೆ ಕಾಫಿ ಕೊಡಿಸ್ತೀನಿ ಅಂದಿದ್ರಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ. ಇದು 2 ನಾಯಿ ಪಾಪ. ಇವಾಗ ಬಿಸ್ಕೆಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾವೆ ಇವೆರಡು. ಇದ್ಯಾಕೆ ಹೋಗ್ತಾನೆ ಇಲ್ಲ ತಿನ್ನೋದಕ್ಕೆ? ತಿನ್ನೋ. ಸರಿ ಕೂರು ಬಾ. ನಾನೇ ಇಟ್ಕೋತೀನಿ. ಆಗಲಿ, ಕೊಡು. ಎಷ್ಟು ಮನೆಯವ್ರು ಅವರು ಮಗಳ ಗೊತ್ತಾಗಲ್ಲ. ಅದು ಡೌಟು. ಅಂಕಲ್, ಇದ್ರ ಬದಲು ನಿಮ್ಮ ಮಗಳು ಅಜ್ಜಿ ಮುದುಕಿ ತರ ಕಾಣ್ತಾಳೆ. ನಿಮ್ಮ ಹೆಂಡತಿ ಬಂದು ಮೊಮ್ಮಗಳು ಇವಾಗ ಹುಟ್ಟಿಯವಳೇನೋ ಅನ್ನೋ ತರ ಇದ್ದಾಳೆ ಅಂತ. ಆ ಥರ ಏನನ್ಲಿಲ್ಲ ಅವರು. ಇಬ್ರು ಆಲ್ಮೋಸ್ಟ್ ಒಂದೇ ಥರ ಕಾಣ್ತಾರೆ ಅಂತ ಹೇಳಿದ್ದು. Thank you. ಭವಿಷ್ಯ ಈ ಕಡೆ ಬಾ, ಹೋಗೋಣ ಗೈಸ್. ಆಯಿತು ಗೈಸ್, ಭವಿಷ್ಯಂದು ಶೂಸ್ ಆಯಿತು. ಅವಳು ಬಟ್ಟೆ ಇನ್ನೂ ಒಂದೇ ಕೊಡ್ಸಿರೋದು. ಅದು ಏನೋ ಇದು ಕಾಲೇಜಿಗೆ ಬೇಕು. ಇವಾಗ ಕಾಫಿ ಕುಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ 11:11 ಆಗಿದೆ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲ ಏನು ಮಾಡ್ತಾಯಿದ್ದೀನಿ, ಬಂದಾದಮೇಲೆ ಊಟ ಮಾಡಿದ್ವಿ. ಅಂದರೆ ನಮ್ಮ ಯಜಮಾನ್ರು ಮತ್ತು ಭವಿಷ್ಯ. ಆ್ಯಂಡ್ ನಾನು ಈ ವ್ಲಾಗ್ನ
ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next time, take care. Bye bye. See you guys. Bye bye.